ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ದ ಮೆಜಿಷಿಯನ್ 111 ಟ್ಯಾರೋಟ್ಗೆ ಸ್ವಾಗತ. ನಿಮ್ಮ ವ್ಯಕ್ತಿ ಒಂಟಿ ಆಗಿದ್ದಾಗ ನಿಮ್ಮ ಬಗ್ಗೆ ಅವರ ಮನಸ್ಸಿನಲ್ಲಿ ನಡೀತಾ ಇರುವಂಥ ರಹಸ್ಯ ಏನು ಅಂತ ತಿಳ್ಕೊಳ್ಳೋಣ. ಇದು ಒಂದು ಕ್ಯಾಂಡಲ್ ವೈಸ್ ರೀಡಿಂಗ್ ಆಗಿರುತ್ತೆ. ಇವತ್ತಿನ ವಿಶೇಷ ರೀಡಿಂಗ್ ಕೂಡ ಇದು ಆಗಿರುತ್ತೆ. ನಿಮ್ಮ ವ್ಯಕ್ತಿ ಒಂಟಿ ಆಗಿದ್ದಾಗ ನಿಮ್ಮ ಬಗ್ಗೆ ಏನು ಅವ್ರ ಮನಸ್ಸಲ್ಲಿ ಏನು ನಡೀತಾ ಇರುತ್ತೆ ಅಂತ ನಮ್ಮ ಮುಂದೆ ಇದ್ದಾಗ ಕೆಲವು ವ್ಯಕ್ತಿಗಳು ತಮ್ಮ ನಿಜವಾದ ಭಾವನೆಗಳನ್ನ ಮರೆಮಾಚ್ತಾ ಇರ್ತಾರೆ. ಮತ್ತು ಅವ್ರು ಸಾಮಾನ್ಯವಾಗಿ ಮಾತನಾಡದೇ ಇರ್ಬೋದು. ಕೆಲವೊಮ್ಮೆ ನಿಮ್ಮನ್ನು ಅವರು ನಿರ್ಲಕ್ಷ್ಯ ಮಾಡ್ತಾ ಇರ್ಬೋದು, ಅಥವಾ ನಮ್ಮ ತಪ್ಪನ್ನು ಇಲ್ಲ ಹೇಳೋದಕ್ಕೆ ಹಿಂಜರಿಕೆ ಮಾಡ್ತಾ ಇರ್ಬೋದು. ನಮ್ಮ ಮನಸ್ಸಿನಲ್ಲಿ ಇರುವಂಥದ್ದು ಏನೂ ಇಲ್ಲ ಎಂಬಂತೆ ವರ್ತಿಸ್ತಿರ್ಬೋದು. ಆದರೆ ಸಂಪೂರ್ಣವಾಗಿ ಒಂಟಿ ಆಗಿರುವಂಥ ಸುತ್ತಮುತ್ತ ಯಾರು ಇಲ್ಲದಾಗ ಅವರ ಮನಸ್ಸಲ್ಲಿ ಶಾಂತವಾದಾಗ ಆಗ ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಯಾವ ಆಲೋಚನೆಗಳು ಬರ್ತಾ ಇರುತ್ತೆ, ಇದು ಅದೇ ರೀಡಿಂಗ್ ಆಗಿ ನೋಡೋಣ. ಅದೇ ಈ ರೀಡಿಂಗ್ನಲ್ಲಿ ನೋಡೋಣ. ಓಕೆ, ನಿಮ್ಮ ವ್ಯಕ್ತಿ ಏನಿದ್ದಾರೆ, ನಿಮ್ಮ ವ್ಯಕ್ತಿ ನಿಮ್ಮ ಮುಂದೆ ಯಾವ ಭಾವನೆಗಳನ್ನ ತೋರಿಸ್ತಾ ಇರ್ಬೋದು. ಆದರೆ ಅವರು ಸಂಪೂರ್ಣವಾಗಿ ಒಂಟಿಯಾಗಿದ್ದಾಗ ಅವರ ಮನಸ್ಸಲ್ಲಿ ಯಾವ ರೀತಿಯ ಒಂದು ಭಾವನೆ ಬರ್ತಾ ಇರುವಂಥದ್ದು ನೋಡೋಣ. ನಿಮ್ಮ ವ್ಯಕ್ತಿನ 3 ಬಾರಿ ನೆನಪು ಮಾಡ್ಕೊಳ್ಳಿ. ಅವರ ಮನಸ್ಸಿನಲ್ಲಿ ಮೊದಲು ನಿಮ್ಮ ನೆನಪುಗಳು ಬರುವಂಥ ಚಾನ್ಸಸ್ ಇದೆ. ತುಂಬಾ ನಿಮ್ಮನ್ನು ನೆನಪು ಮಾಡ್ಕೊಳ್ತಾರೆ. ಸಿಂಗಲ್ ಆಗಿ ಇದ್ದಾಗ ನಿಮ್ಮ ವ್ಯಕ್ತಿ ಒಂಟಿ ಆಗಿರುವಾಗ ಅವ್ರ ಮನಸ್ಸಿನಲ್ಲಿ ಹಳೆ ನೆನಪುಗಳು ಕಡೆಗೆ ಜಾಸ್ತಿ ಹೋಗುವ ಸಾಧ್ಯತೆಗಳು ಕಾಣ್ತಾ ಇರುವಂಥದ್ದು. ನಿಮ್ಮಿಬ್ಬರ ನಡುವೆ ನಡೆದ ಸಣ್ಣ ಸಣ್ಣ ಮಾತುಕತೆಗಳು, ನೀವು ಅವರಿಗೆ ಹೇಳಿದ ಕೆಲವು ಮಾತುಗಳಾಗಿರ್ಬೋದು, ನಿಮ್ಮಿಬ್ಬರ ನಡುವೆ ಇರುವಂಥ ನಗು ಅಥವಾ ಯಾವುದೋ ಒಂದು ವಿಶೇಷ ಕ್ಷಣಗಳಿರ್ಬೋದು, ನಿಮ್ಮ ಹಠ ಆಗಿರ್ಬೋದು, ಅವ್ರ ಮನಸ್ಸಲ್ಲಿ ಉಳ್ಕೊಂಡಿರ್ಬೋದು. ಕೆಲವೊಮ್ಮೆ ಒಂದು ಹಾಡಾಗಿರ್ಬೋದು, ಒಂದು ಸ್ಥಳ ಆಗಿರ್ಬೋದು, ಅಥವಾ ಒಂದು ಸಂದರ್ಭವೂ ಕೂಡ ಆಗಿರುತ್ತೆ ನೆನಪುಗಳನ್ನ ತರುವಂಥದ್ದು. ಅವರು ನಿಮಗೆ ತೋರಿಸ್ತಾನೆ ಇರ್ಬೋದು, ತುಂಬ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ತಾ ಇರ್ಬೋದು, ಮತ್ತು ತುಂಬ ಒಂಟಿಯಾಗಿ ನಿಮ್ಮೊಂದಿಗೆ ಜಾಸ್ತಿ ಮನಸ್ಸಿನಲ್ಲಿ ಒಂಟಿಯಾಗಿದ್ರೂ ಕೂಡ ನಿಮ್ಮ ಜೊತೆ ಜೀವಿಸ್ತಾ ಇರುವಂಥ ವ್ಯಕ್ತಿಗಳಾಗಿರ್ಬೋದು. ನಿಮ್ಮ ಬಗ್ಗೆ ಯೋಚಿಸುವ ಒಂದು ದೊಡ್ಡ ಪ್ರಶ್ನೆ ಅಂದರೆ ಆ ವ್ಯಕ್ತಿಗೆ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಕಾಣಿಸ್ತಾನೆ ಇರುತ್ತೆ. ನೀವು ಈಗ ನನ್ನ ಬಗ್ಗೆ ಏನಾದರೂ ಯೋಚಿಸ್ತಿರ್ಬೋದಾ? ನೀವು ಇನ್ನೂ ಅವ್ರ ಬಗ್ಗೆ ಕಾಳಜಿ ವಹಿಸ್ತಾ ಇದ್ದೀರಾ? ನೀವು ಅವರನ್ನು ಸಂಪೂರ್ಣವಾಗಿ ಮರ್ತಿದ್ದೀರಾ? ಇಲ್ಲ ನಿಮ್ಮ ಜೀವನದಲ್ಲಿ ಈಗ ಏನು ನಡೀತಾ ಇದೆ? ನೀವು ಅವ್ರ ಜೊತೆ ಸಂತೋಷವಾಗಿದ್ದೀರಾ? ಇಂಥ ಒಂದಿಷ್ಟು ಪ್ರಶ್ನೆಗಳು ಅವ್ರ ತಲೆಯಲ್ಲಿ ಬರ್ತಾ ಇರುತ್ತೆ. ವಿಶೇಷವಾಗಿ ನಿಮ್ಮಿಬ್ಬರ ನಡುವೆ ಈಗ ದೂರ, ಮೌನ ಅಥವಾ ಕಡಿಮೆ ಮಾತುಕತೆ ಇದ್ದರೆ ಈ ಕುತೂಹಲಕಾರಿ ಇನ್ನಷ್ಟು ಹೆಚ್ಚಾಗ್ಬೋದು ಅವರಿಗೆ. ಕೆಲವೊಂದು ವಿಚಾರಗಳಲ್ಲಿ ತುಂಬಾ ಪಶ್ಚಾತ್ತಾಪನ ಹೇಳಲಾಗದೆ ಉಳ್ಕೊಂಡಿರುವಂಥದ್ದು ಕೂಡ ಇದೆ. ತುಂಬ ಪಶ್ಚಾತ್ತಾಪ ಪಡ್ತಾ ಇರುವಂಥದ್ದು, ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗ್ತಾ ಇಲ್ಲ ಅಂತ. ಈ ವ್ಯಕ್ತಿ ಮನಸ್ಸಿನಲ್ಲಿ ತುಂಬಾ ಪಶ್ಚಾತ್ತಾಪ ಖಂಡಿತವಾಗ್ಲೂ ಪಡ್ತಾ ಇರ್ಬೋದು. ಆದರೆ ಅವರು ನಿಮ್ಮೊಂದಿಗೆ ಹಿಂದೆ ಬೇರೆ ರೀತಿಯಲ್ಲಿ ವರ್ತಿಸಬೇಕಾಗಿತ್ತು, ಮತ್ತು ಒಂದು ರೀತಿಯಲ್ಲಿ ಎಂದೂ ಯೋಚಿಸ್ತಾನೆ ಇರಲಿಲ್ಲ ನಿಮ್ಮ ಬಗ್ಗೆ. ಮತ್ತು ಒಂದಿಷ್ಟು ಸಮಯ ಈಗ ಮಾಡಬಾರ್ದಿತ್ತು, ಈ ಮಾತನ್ನು ಹೇಳಬಾರ್ದಿತ್ತು, ನಾನು ಅವ್ರನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅನ್ನೋ ಒಂದು ಫೀಲಿಂಗ್ಸ್ ಅವ್ರಿಗೆ ತುಂಬಾ ಒಂಟಿಯಾಗಿರೋ ಟೈಮಲ್ಲಿ ಕಾಡ್ತಿರುತ್ತೆ. ಇನ್ನು ಪ್ರತಿಯೊಬ್ಬರ ಪರಿಸ್ಥಿತಿಗೂ ಒಂದು ರೀತಿಯಾಗಿ, ಮತ್ತು ಇಲ್ಲಾಂದ್ರೆ ಈ ರೀಡಿಂಗ್ ನಿಮಗೆ ಕನೆಕ್ಟ್ ಆಗ್ತಾ ಇದ್ದಾರೆ. ಈ ವ್ಯಕ್ತಿ ನಿಮ್ಮೊಳಗೆ ಕೆಲವು ಹೇಳಲಾಗಿರುವಂಥ ವಿಷಾದ ಇರ್ಬೋದು, ವಿಶೇಷ ಮಾತುಗಳಿರ್ಬೋದು. ಈ ವ್ಯಕ್ತಿ ಒಂಟಿಯಾಗಿರುವಾಗ ನಿಮ್ಮೊಂದಿಗೆ ನಿಜವಾಗಿಯೂ ಏನು ಬಯಸ್ತಾರೆ ಅಂತ ಹೇಳೋದಾದರೆ, ನಿಮ್ಮ ಜೊತೆ ತುಂಬ ಮಾತನಾಡಿರೋ ಬಗ್ಗೆ ಯೋಚಿಸ್ತಾ ಇರ್ಬೋದು. ಆದರೆ ಅವ್ರೊಳಗೆ ಕೆಲವು ಗೊಂದಲಗಳು ಕೂಡ ಇದೆ. ಮೊದಲು ಯಾರು ಮಾತಾಡಬೇಕು ಅನ್ನೋದು ಪ್ರಶ್ನೆ ಅವರಿಗೆ ಓಡ್ತಾ ಇರುವಂಥದ್ದು.
ಮತ್ತು ಈಗಲೂ ಕೂಡ ಅವ್ರ ಮಾತನ್ನು ನೀವು ಕೇಳ್ತೀರಾ ಅನ್ನೋ ಒಂದು ಕನ್ಫ್ಯೂಷನ್ಸಲ್ಲಿ ಇರ್ಬೋದು. ಮತ್ತು ಏನಾದರೂ ಇಬ್ಬರೂ ಮಾತುಕತೆಗಳನ್ನ ಮಾಡಿದರೆ ಮತ್ತೆ ಸಂಪರ್ಕಕ್ಕೆ ಏನಾದರೂ ಕನೆಕ್ಟ್ ಆದರೆ ಕೆಲವರಲ್ಲಿ ಹೇಗೆ ಪ್ರತಿಕ್ರಿಯಿಸಬೇಕು ಅನ್ನೋದು ಕೂಡ ಅವರಿಗೆ ಕನ್ಫ್ಯೂಷನ್ ಆಗ್ತಿರುತ್ತೆ. ಮತ್ತು ಅವರಿಗೆ ಒಂದು ರೀತಿ ಭಯ ಆಗ್ತಾ ಇರುವಂಥದ್ದು, ಅನುಮಾನದಿಂದ ಅವರನ್ನು ತಮ್ಮ ಭಾವನೆಗಳ ಮೇಲೆ ಅವ್ರ ಮನಸ್ಸಿನ ಮೇಲೆ ಇಟ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಅವ್ರ ಮೇಲೆ ಅವ್ರಿಗೆ ಒಂದೊಂದ್ಸಲ ಡೌಟ್ಗಳು ಬರ್ತಾ ಹೋಗುವಂಥದ್ದು, ಅವ್ರು ಮಾತನಾಡಬೇಕು ಅಂತ ಅನಿಸ್ದಾಗ ಯೋಚಿಸಿದಾಗ ಆದರೆ ನಿಜವಾಗಿರೋ ಮಾತನಾಡುವಂಥ ಸಮಯ ಬಂದಾಗ ಹಿಂದೆ ಸರಿಬಹುದು. ಈ ಥರ ವ್ಯಕ್ತಿಗಳಾಗಿರ್ತಾರೆ. ಒಂದೊಂದ್ಸಲ ಅವರು ನಿಮ್ಮ ಭವಿಷ್ಯದ ಬಗ್ಗೆನೂ ಕೂಡ ಯೋಚಿಸ್ತಾ ಇರ್ತಾರೆ. ಕೆಲವೊಮ್ಮೆ ನಿಮ್ಮ ವ್ಯಕ್ತಿ ನಿಮ್ಮ ಭವಿಷ್ಯದ ಬಗ್ಗೆ ಯೋಚಿಸ್ತಾಗಿರ್ಬೋದು, ನಿಮ್ಮ ಸ್ಥಾನವನ್ನು ಕಲ್ಪಿಸಿಕೊಳ್ಳೋದಾಗಿರ್ಬೋದು, ನಿಮ್ಮಿಬ್ಬರು ಮತ್ತೆ ಹತ್ತಿರವಾಗೋದ್ರ ಕಡೆ ಹೆಚ್ಚು ಗಮನ ಕೊಡೋದ್ರ ಬಗ್ಗೆ ಫೋಕಸ್ ಮಾಡ್ತಾ ಇರ್ಬೋದು. ಮತ್ತೆ ಮಾತನಾಡುವಂಥ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು. ಮತ್ತು ಇನ್ನು ಕೆಲವರಲ್ಲಿ ಇಲ್ಲಿ ಈ ಸಂಬಂಧ ಮತ್ತೆ ಇನ್ನೂ ಒಂದು ಅವಕಾಶ ಸಿಗುತ್ತಾ ನನಗೆ ಅನ್ನೋ ಆಪರ್ಚುನಿಟಿಗಳು ಸಿಗುತ್ತಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು. ಇಂಥ ಪ್ರಶ್ನೆಗಳು ತುಂಬಾ ಅವ್ರಿಗೆ ಮನಸ್ಸಿನಲ್ಲಿ ಓಡ್ತಾ ಇರುತ್ತೆ. ಮುಖ್ಯವಾಗಿ ವಿಶೇಷ ಏನಂತ ಅಂದರೆ ಇಲ್ಲಿ ಯೋಚನೆ ಮಾತ್ರ ಸಾಕಾಗೋದಿಲ್ಲ ಅನ್ನೋದು ಕೂಡ ಅವರಿಗೆ ಗೊತ್ತಾಗ್ತಾ ಇರುವಂಥದ್ದು. ಈ ಸಂಬಂಧದಲ್ಲಿ ಆಲ್ಮೋಸ್ಟ್ ಅವರು ಪ್ರೀತಿ ಇದ್ದರೆ ಅದ್ರ ಜೊತೆಗೆ ಗೌರವ ಕೂಡ, ಸ್ಪಷ್ಟತೆ, ನಿಜವಾಗಿರುವಂಥ ಪ್ರಯತ್ನನೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಅವರ ತಲೆಯಲ್ಲಿ ಓಡ್ತಾ ಇರುತ್ತೆ. ತುಂಬಾ ಮಿಸ್ ಮಾಡ್ಕೊಳ್ತಾ ಇರುವಂಥದ್ದು, ನಿಮ್ಮನ್ನು ತುಂಬಾ ಇಲ್ಲಿ ಮಿಸ್ ಮಾಡಿಕೊಡುವಂಥದ್ದು, ಏನೋ ಒಂದು ಕ್ಷಣಗಳ ಬಗ್ಗೆ ಯೋಚನೆ ಮಾಡುವಂಥದ್ದು. ನಿಮ್ಮ ವ್ಯಕ್ತಿ ತುಂಬ ಬ್ಯುಸಿ ಆಗಿರ್ಬೋದು, ನಿಮ್ಮನ್ನು ಯೋಚಿಸ್ತಾ ಇರ್ಬೋದಾ, ಇಲ್ಲ ಕೆಲಸದ ಕಡೆ ಗಮನ ಕೊಟ್ಟಿರ್ಬೋದಾ, ವರ್ಕ್ ಕಡೆ, ಫ್ಯಾಮಿಲಿ ಕಡೆ ಈ ಥರ ಯೋಚನೆ ಮಾಡ್ತಿರ್ತಾರೆ. ಆದರೆ ಅವ್ರಿಗೆ ಅನಿಸೋದು ಆ ಟೈಮಲ್ಲಿ ಇದೆಲ್ಲವೂ ಕೂಡ ಶಾಂತವಾದಾಗ, ಅವರು ಒಂಟಿಯಾಗಿ ಕುಳಿತಾಗ, ಅವ್ರ ಮನಸ್ಸಿನಲ್ಲಿ ಖಾಲಿಯಾದಾಗ ಆಗ ಕೆಲವು ನೆನಪುಗಳು ಮತ್ತೆ ಮತ್ತೆ ಬರ್ತಾ ಇರುತ್ತೆ. ನಿಮ್ಮೊಂದಿಗೆ ಮಾತನಾಡಿದ ರೀತಿ, ನಿಮ್ಮ ಧ್ವನಿ, ನಿಮ್ಮ ನಗು, ನೀವು ಅವ್ರಿಗೆ ನೀಡಿದ ಕಾಳಜಿ ತುಂಬಾ ಅವ್ರಿಗೆ ವಿಶೇಷವಾದ ನೆನಪುಗಳನ್ನ ತಂದುಕೊಡುತ್ತೆ. ನಿಮ್ಮ ಜೊತೆ ಈ ವ್ಯಕ್ತಿ ಇದ್ದಾಗ ಅವ್ರ ಜೀವನದಲ್ಲಿ ಕೆಲವು ವಿಶೇಷ ವಿಭಿನ್ನವಾಗಿರುತ್ತೆ. ಅವ್ರು ನಿಮ್ಮ ಜೊತೆ ಕನೆಕ್ಷನ್ ಇದ್ದಾರೆ ಅಂತ ಅಂದರೆ ಅವ್ರ ಮನಸ್ಸಿನೊಳಗೆ ನಿಜವಾಗಿಯೂ ಕೂಡ ನಿಜವಾದ ಸಂಘರ್ಷಗಳು ನಡೀತಾ ಇರುತ್ತೆ. ಮತ್ತು ಅವರು ಒಂದು ರೀತಿಯಲ್ಲಿ ಜೀವನದಲ್ಲಿ ನೀವು ಎಷ್ಟು ಮುಖ್ಯ ಅನ್ನೋದ್ರ ಕಡೆ ಹೆಚ್ಚು ಫೋಕಸ್ ಮಾಡ್ತಾ ಇರ್ತಾರೆ. ಮತ್ತು ನಿಮ್ಮ ಮಹತ್ವದ ಬಗ್ಗೆ ಗಮನ ಕೊಡ್ತಾ ಇರ್ತಾರೆ. ಮತ್ತು ನಿಮ್ಮ ವ್ಯಕ್ತಿ ಒಂಟಿಯಾಗಿದ್ದಾಗ ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಳ್ಳುವಂಥದ್ದು. ಆ ಟೈಮಲ್ಲಿ ಒಂದು ರೀತಿಯಲ್ಲಿ ಒಂದು ಎಂಡಿಂಗ್ ಕೆಲವು ಮಾತುಗಳು, ಭಾವನೆಗಳು ಮತ್ತು ನಡವಳಿಕೆಗಳು ನಿಜವಾಗಿರುವಂಥ ಉತ್ತರಗಳನ್ನ ನೀಡ್ತಾ ಇರುತ್ತೆ. ಹಾಗಾಗಿ ಇದು ಒಂದು ರೀತಿ ಸ್ಪಷ್ಟವಾಗಿ ನೀವು ಮಾತನಾಡುವುದಾಗಿರ್ಬೋದು, ಈ ಸಂಬಂಧ ನಿಜವಾಗಿರುವಂಥ ಪ್ರಯತ್ನ ಮಾಡ್ತಿದೆಯಾ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅವರು ನಿಮ್ಮನ್ನು ಗೌರವಿಸ್ತಾ ಇದ್ದಾರಾ, ನಿಮ್ಮ ಜೊತೆ ಸ್ಪಷ್ಟವಾಗಿ ಮಾತನಾಡ್ತಿದ್ದಾರಾ, ನಿಮ್ಮ ಜೊತೆ ಅವರು ನಿಜವಾಗಿಯೂ ಪ್ರಯತ್ನ ಪಡ್ತಿದ್ದಾರೆ ನಿಮ್ಮ ಜೊತೆ ಕನೆಕ್ಷನ್ನ ಬೆಳೆಸೋದಕ್ಕೆ, ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಥ್ಯಾಂಕ್ ಯು. ಈ ರೀಡಿಂಗ್ ಈ ಪರಿಸ್ಥಿತಿಗೆ ನಿಮಗೆ ರೆಸನೇಟ್ ಆಗ್ತಾ ಇದೆ ಅಂತ ಅಂದರೆ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಮನಸ್ಸಿಗೆ ಈ ಸಂದೇಶ ಯಾವ ಸಮಯದಲ್ಲಿ ಬಂದಿದೆ ಅಂತ ಭಾವಿಸಿದರೆ ಅದನ್ನು ನೀವು ಸ್ವೀಕರಿಸಿ. ಯಾವ ಟೈಮಲ್ಲಿ ಬಂದಿದೆ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮತ್ತೊಂದು ಹೊಸ ಆಳವಾದಂಥ ಕುತೂಹಲಕಾರಿಯಾದಂಥ ಒಂದು ಲವ್ ಕ್ಯಾಂಡಲ್ ರೀಡಿಂಗ್ನ ಜೊತೆಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.